ಕೃಷ್ಣ ಬೈರೇಗೌಡರು ಬಂದು ಅದನ್ನ ಬದಲಾಯಿಸಬೇಕಂದ್ರೆ ಇನ್ನು 10 ವರ್ಷ ಹೋಗ್ಬೇಕು. ಯಾಕೆಂದ್ರೆ 40 ವರ್ಷದಿಂದ ಬಲ್ತಿರೋ ತಮ್ಮ ವಿಮರ್ಶೆಗೆ ಒಂದೇ ಒಂದು ಸೆಂಟೆನ್ಸ್ ಆಡ್ ಮಾಡ್ತೀನಿ. ಬೆಂಗಳೂರಿನಲ್ಲಿ ಈ ಡಿಜಿಟಲೀಕರಣ ಅಂತಲ್ಲ, ಸಾರಿ, ಡಿಜಿಟಲೈಸೇಷನ್ ಇದೆಯಲ್ಲ, ಅದು 21 ಲಕ್ಷ ಈ ಖಾತೆಗಳು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಆಗಿದೆ. ನೀವು ಇವರೆಲ್ಲ ಕರೆಕ್ಟ್, ನೀವು ಹೇಳ್ದಂಗೆ CC ಇಲ್ದಲ್ಲ ಇದ್ರೆ ಅವ್ರಿಗೆ ಪವರ್ ಕೊಡೋದಿಲ್ಲ, ಟೆಂಪರರಿ ಪವರ್ ಕೊಡೋದಿಲ್ಲ. ಆದರೆ ಬಗ್ಗೆ ಮಾತಾಡ್ತಾರೆ, ವಿಜೇಂದ್ರ ಕೇಳಿ, ಯಡಿಯೂರಪ್ಪ ಅವ್ರು ಕೇಳಿ ಅದು ಹೇಳ್ತಾರೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ಲಾನ್ಗಳಿಲ್ದಲೇ ಇದ್ರೆ ಅವರು ಟೆಂಪರರಿ ಇದಾಗೋದಿಲ್ಲ, OC ಇರಲೇಬೇಕು, CC ಇರಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. 30-40 ಅದು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರು ಮಟ್ಟಿಗೆ ಅದು ಬಹಳ ಚೆನ್ನಾಗಿ ಮಾಡ್ತಾರೆ. ಖಾತಾ ಜಾತ್ರೆ ಅಂತ ಆಗಿದಿರಲ್ಲ, ಏನಾಗ್ತಾ ಇದೆ ಹೇಳಿ ಒಂದ್ ಸ್ವಲ್ಪ. ಏನು ಆಗ್ತಾ ಇಲ್ಲ, ಮಾಡ್ತಿದ್ದಾರೆ ಈ ಖಾತೆಗಳು ನೋಡಿ. ಅದು B ಇರ್ಲಿ, A ಇರ್ಲಿ, A ಖಾತೆಗಳಿರ್ಲಿ, B ಖಾತೆಗಳಿರ್ಲಿ, ಅದು ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ. ನಂಬರ್ ಇದು ನೋಡಿ. ಈಗ ಮಾನ್ಯ ಕೃಷ್ಣ ಬೈರೇಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ತನ್ನ ಮೇಲೆ ಆರೋಪ ಇತ್ತು ಆ ಆರೋಪಿಗಳು ತಮ್ಮ ಮೇಲೆ ಏನು ಆರೋಪ ಇದೆ. ಈಗ ಚಲುವರಾಯ ನಾರಾಯಣ ಸ್ವಾಮಿ ಅವ್ರ ಮೇಲೆ ಆರೋಪ ಬಂತು, 2 ಎಕರೆ ಮೈಸೂರಲ್ಲಿ ಹೆಬ್ಬಾಳದಲ್ಲಿ ತಗೊಂಡಿದ್ದೆ, ಅದಕ್ಕೆ ಬೃಂದಾವನ ಸಾಫ್ಟ್ವೇರ್ ಮಾಡ್ತೀನಂತ ಮಾಡಿದ್ದೇನು, ಬಿರಿಯಾನಿ ಅಂಗಡಿ. ಆ ಜಾಗದಲ್ಲಿ ಬಿರಿಯಾನಿ ಅಂಗಡಿ ಕೇಳಿ, ಆರೋಪ ಇದೆ, ಅವರು ಬಂದು ಮಾನ್ಯ ಕೃಷ್ಣ ಬೈರೇಗೌಡರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ ಸ್ಪಷ್ಟ ಅಲ್ಲ, ಈ ಭೂ ಕಬಳಿಕೆದೆ ಏನಾದ್ರೂ ಸೀರಿಯಸ್ ಆಗಿ ನಾವೇನಾದ್ರೂ ತಗೊಂಡ್ರೆ ಈ ವಿಧಾನ ಮಂಡಲದಲ್ಲಿ ಅರ್ಧಕ್ಕರ್ಧ ಸೀಟ್ಗಳು ಖಾಲಿ ಆಗ್ತವೆ. ವಿರೋಧ ಪಕ್ಷದವ್ರದ್ದು ಎಲ್ಲರದು ಅರ್ಧಕ್ಕರ್ಧ ಸೀಟ್ಗಳು ಖಾಲಿ ಬೈರೇಗೌಡರು ಸ್ಪಷ್ಟವಾಗಿ ನೋಡಿ. ನರಸಾಪುರ ಹೋಬಳಿಯಲ್ಲಿ ಅದು ಪಿತ್ರಾರ್ಜಿತ, ಅದರಲ್ಲಿ 2 ಮಾತಿಲ್ಲ. ಕರೆಕ್ಟ್, ನಾವು ಡಾಕ್ಯುಮೆಂಟ್ ನೋಡಿ, ಅದು ಪಿತ್ರಾರ್ಜಿತವಿದ್ದರು. ಅದರಲ್ಲಿ ಖರಾಬ್ ಅಂತ ಮೆನ್ಷನ್ ಇದ್ರು. ಇವರು 2023ರಲ್ಲಿ ತಮ್ಮ ಹೆಸರಿಗೆ ವರ್ಗಾಯಿಸ್ಕೊತಾರೆ. ಸೊ ವರ್ಗಾಯಿಸ್ಕೊಳ್ಳುವಾಗ ನಾಳೆ ಯಾರೋ ಒಬ್ನು ಖರಾಬ್ ಜಮೀನ್ ಇಟ್ಕೊಂಡ್ ಬರ್ತಾನೆ, ಅವನ ಹೆಸರು ಮಾಡ್ಕೊಡ್ತಾರೆ ಇವರು. ಈಗ ನೋಡಿ, ಕೃಷ್ಣ ಬೈರೇಗೌಡ ಸ್ಪಷ್ಟವಾಗಿ ನೋಡಿ, ಕೃಷ್ಣ ಬೈರೇಗೌಡರು ಮಾನ್ಯ ಕೃಷ್ಣ ಬೈರೇಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಪಿತ್ರಾರ್ಜಿತ ಆಸ್ತಿ. ನಂಬರ್ 1. ನಂಬರ್ 2, ತಾತನಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ ಬಂದಿರತಕ್ಕಂಥ ಆಸ್ತಿ. ಅದರೊಳಗೆ ಈಗ ಅಲ್ಲಿ ನಾವು ವ್ಯವಸಾಯ ಮಾಡಬೇಕಾದ್ರೆ, ಈಗ ನಮ್ಮದು ಕೂಡ 4 ಎಕರೆ ಇದ್ದಾಗ ಪಕ್ಕದಲ್ಲಿ 1 ಎಕರೆ ಖರಾಬ್ ಜಮೀನು ಇದ್ದೇ ಇರ್ತದೆ. ಅದು ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳು ಯಾವುದೋ ಕಾಲದಲ್ಲಿ ನಾವು ಅರ್ಜಿ ಹಾಕಿದರೆ ಅದಕ್ಕೆ ಸೇರಿಸಿ ಕೊಡ್ತಾರೆ. ಇದು ನನಗೆ ಮಾನ್ಯ ಕೃಷ್ಣ ಬೈರೇಗೌಡರು ಸ್ಮಶಾನ ಜಾಗ ಹೊಡೆದ್ರು, ಕೆರೆ ಜಾಗ ಹೊಡೆದ್ರು, BJP ಇರೋದಿಲ್ಲ, ಅಪ್ಪಟ ಸುಳ್ಳು ಹೇಳೋದು ಅವ್ರ ಮನೆ ಚಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಯಾವ ಖರಾಬ್ ಜಮೀನು ಬಿಟ್ಬಿಡಿ, ಯಾವುದು ಸ್ಮಶಾನ ಇಲ್ಲ, ಯಾವುದು ಕೆರೆನೂ ಇಲ್ಲ, ಯಾವ ಒತ್ತುವರಿನೂ ಆಗಿಲ್ಲ. ತಾತನ ಕಾಲದಲ್ಲೂ ಒತ್ತುವರಿ ಆಗಿಲ್ಲ, ಆಮೇಲೆ ಈಗ ಕೇಳಿದ್ರೆ ಬಿಜೆಪಿಯ ನಾಯಕರು ಬಿಜೆಪಿ ನಾಯಕರು ಅಶೋಕ್ ಆರೋಪಿಗಳು, ಯಾರು ಅಪರಾಧಿಗಳು, ಉತ್ತರನೇ ಇಲ್ಲ. ಹೇಳ್ತಾ ಹೋದ್ರೆ ಸಮಸ್ಯೆಗಳು ಖಾತಾ ಕನ್ವರ್ಷನ್ ಮಾಡ್ಬೇಕಂದ್ರೆ ಈ ತರ ಅನೇಕ ಸಮಸ್ಯೆಗಳಿದೆ. ಭೂಮಿ ಹೊಡೆದ್ರೆ ಜನ ಒಪ್ಪೋದಿಲ್ಲ. ಆಯ್ತು, ಪಿತ್ರಾರ್ಜಿತವಾಗಿ ಬಂದಿದೆ. ದಾಖಲೆಗಳಲ್ಲಿ ಖರಾಬು ಅಂತ ಇದೆ ಒಂದಿಷ್ಟು, ಅದೆಷ್ಟು ಪ್ರಮಾಣದಲ್ಲಿ ಖರಾಬ್ ಇದೆಯೋ ಗೊತ್ತಿಲ್ಲ. ಇದೆ ಅಲ್ಲಿ ದಾಖಲೆಗಳಲ್ಲಿ ಇದೆ, ಆದ್ರೆ ಎಷ್ಟು ಅಂತ ಗೊತ್ತಿಲ್ಲ. ಖರಾಬ್ ಜಮೀನು ಎಷ್ಟು, 21 ಎಕರೆಯಲ್ಲಿ ಖರಾಬ್ ಎಷ್ಟಿದೆ ಗೊತ್ತಿಲ್ಲ. ಖರಾಬ್ ಅಂತಂದ್ರೆ ವ್ಯವಸಾಯಕ್ಕೆ ಯೋಗ್ಯ ಅಲ್ಲದೆ ಇರೋದು, ಅದು ಸರ್ಕಾರದ ಸ್ವತ್ತಾಗತ್ತೆ, ಹೌದಲ್ಲ ಸರ್? ಅಂತವುಗಳನ್ನ ನೀವು ಹೊಲಗಳ ಮಧ್ಯೆ ರೋಡ್ಗೋಸ್ಕರನೋ, ಸ್ಮಶಾನಕ್ಕೋಸ್ಕರನೋ, ಅಥವಾ ಬೇರೆ ಇನ್ಯಾವುದಕ್ಕೋಸ್ಕರ ಸಾರ್ವಜನಿಕ ಯೂಸೇಜ್ಗೆ ಬಳಸ್ತಾರೆ. ಸೊ ಅದು ಎಷ್ಟು ಪ್ರಮಾಣದಲ್ಲಿ ಇವ್ರ ಜಮೀನು ಒಳಕ್ಕೆ ಬಂದಿದೆ, ಒಂದು ವೇಳೆ ಬಂದಿದೆ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ, ಪರ್ದಾಫಾಶ್ ಆಗುತ್ತೆ. ನಾಳೆ ಯಾರೋ ಒಬ್ನು ನೋಡಿ, ನನ್ನ ಜಮೀನಲ್ಲಿ ಒಂದಿಷ್ಟು ಖರಾಬ್ ಜಮೀನಿದೆ, ಇದನ್ನು ಸೇರಿಸಿ ನನಗೆ ಮಾಡ್ಬಿಡಿ ಅಂತ ಬರ್ತಾನೆ. ಮಾಡ್ತೀರಾ?
ನೋಡಿ ಅದು ಈಗ ಮಾಡ್ತೀರಾ? ಯಾವ ನೈತಿಕತೆ ಕೇಳಿ ಇರುತ್ತೆ ಕೇಳಿ ಕಂದಾಯ ಕೇಳಿ ಸಚಿವರಿಗೆ ಕೇಳಿ ಅವಾಗ? ಈಗ ಕೇಳಿ, ಇದ್ರೊಳಗೆ ನಂಬರ್ 1 ಇದ್ರೊಳಗೆ ಯಾವ ಖರಾಬ್ ಜಮೀನಿಲ್ಲ. ಯಾರ್ದು ಕೃಷ್ಣ ಬೈರೇಗೌಡರ ಆಸ್ತಿ ಒಳಗೆ ಅವರ ಸರ್ವೆ ನಂಬರ್ ಒಳಗೆ ಇದೆ ಅಂತ ಹೇಳ್ತೀರಿ, ಕೇಳಿ ನೀವು ಇಲ್ಲ ಅಂತ ಅವರ ಹೇಳ್ತೀರಲ್ಲ ಸರ್. 21 ಎಕರೆ ನೀವು ಯಾವ್ದೋ manipulated ಕೇಳಿಸ್ಕೊಳ್ರಿ. ಈಗ ಅಂತ ಬಿಜೆಪಿ ಸುಳ್ಳು ಚೋಳಿ ಕೇಳಕ್ಕಾಗೋದಿಲ್ಲ. ಅಲ್ಲ, ನಿಮ್ ಚಾಲಿ ಎಲ್ಲ ಇದಾರೆ, ಶಾಖೆಗಳಿಂದ ಬಂದದ್ದು, ವಿಧಾನಸೌಧ ಆವರಣದಲ್ಲಿ ನಿಮ್ ಸಚಿವರು ಶಾಖೆಗಳಿಂದ ಸುಳ್ಳು ಬಂದದ್ದು ಹೇಳೋದು ಚಾಲಿ ಇದೇನೆ ಇವ್ರದ್ದು. ಒಂದು ದಾರಿದ್ರ್ಯ ನಮಗ್ ಈಗ ಬಂದಿಲ್ಲ. ಈ ಶಾಖೆಗಳಿಂದ ಬಂದದ್ದು ಚಾಲಿನೇ ಇಷ್ಟು ಸುಳ್ಳು ಹೇಳೋದು. ಇಷ್ಟೇ ಅವ್ರದ್ದು ಶಾಖೆ ಶಾಖೆಗಳಿಂದ ಬಂದದ್ದು ಬಿಟ್ರೆ ಚಾಲಿ ಏನು ಇಷ್ಟು. ಕೂಡ ಇಲ್ಲ ರೀ. ನೋಡಿ, ಅವರ ಭೂಮಿ 21 ಹೊಡ್ದಿರೋ ಎಕರೆ ಅಂತ 16 ಕೃಷ್ಣ ಬೈರೇಗೌಡರು ಗುಂಟೆನಲ್ಲಿ ಈ ಯಾವ ಕೂಡಲೇ ಖರಾಬ್ ರಾಜೀನಾಮೆ ಇಲ್ಲ, ಕೊಡ್ಬೇಕು. ಯಾವ ಏನ್ social ಕೆರೆ media ಒತ್ತುವರಿ ಗಿಮಿಕ್ ಇಲ್ಲ, ಮಾಡ್ಕೊಂಡು ಯಾವ ನಾನು ಸ್ಮಶಾನ ಬಹಳ ಇಲ್ಲ, serious ಆದ ಮನುಷ್ಯ ಸುಳ್ಳುಗಳು ಅಂತ ಹೇಳ್ತಾರಲ್ರಿ. ನಾಚಿಕೆ ಭೂಮಿ ಹೊಡಿದಿರಲ್ರಿ, ನಾಚಿಕೆ ನಾರಾಯಣ ನಿಮ್ಮ ಸ್ವಾಮಿ ಮಂತ್ರಿಗಳಿಗೆ. ಅಲ್ಲ, ಚಲನಚಿತ್ರ ಮಂತ್ರಿಗಳ ಕಾಂಗ್ರೆಸ್ ಹತ್ರ ಮಾಹಿತಿನೇ ಇಲ್ಲ ಪಾಪ, ಆಗಿದ್ರು. ನೀವೇನ್ ಈ ಮಾತಾಡ್ತೀರಿ? ಬಿಜೆಪಿ ಹೋಗಿ ಆ ಚಡ್ಡಿ ನಾಚಿಕೆ ಹಾಕಿ ತಲೆ ಆಗ್ಬೇಕು ಮೇಲೆ ಇವತ್ತು. ಸುಳ್ಳು ಶುರು ಇವತ್ತು ಮಾಡ್ಕೊಂಡು ಸ್ಮಶಾನ ಜಾಗವನ್ನ, ಕೆರೆ ಜಾಗವನ್ನ ಹೊಡ್ದಿವತ್ತು ಸತ್ಯ ನೀವು ಹೇಳ್ರಿ, ಕಾಂಗ್ರೆಸ್ನವರಿಗೆ ಸತ್ಯ ಇರ್ತಕ್ಕೆ ಬದುಕ್ರಿ. ಯಾವ ಅಲ್ಲ, ಅರ್ಹತೆ ಇಲ್ಲ ನಿಮ್ಗೆ. ಕೇಳಿ, ನಿಮ್ಗೆ ಯಾವ ನೀವು ನೈತಿಕತೆ ಇಲ್ಲ ನಾಯಕ ರೀ, ಆಗಿದ್ರೆ ಖಾತೆ ನೀವು conversion ಮಾಡ್ತೀವಿ ಜವಾಬ್ದಾರಿ ಅಂತ. ಇದ್ರೆ OCCC ಯಲ್ಲಿ ಹಣ ಲೂಟಿ ಮಾಡ್ತಾ ಇದ್ದೀರಾ ನೀವು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಆಯ್ತಾಯ್ತು ಆಯ್ತು ಸಚಿವರಿಗೆ ಮಾಹಿತಿ ಇಲ್ಲ, ಆಯ್ತು. ನೀವೇನ್ ಮಾತಾಡ್ತೀರಾ All right. ಬಿಡಿ. Okay. ನಿಮ್ಗೆ ಅಲ್ಲ, Thank you. ಮಾಹಿತಿ ಕೊಡ್ತಾ ಇದೆ ಬಿಡಿ ಸರ್. Thank you very ಮಾಹಿತಿ much. ಕೊಡ್ತಾ ಇದೆ ಯಾವ ಬಿಡಿ. ಊರ್ನ ಹೇಳಿ ಹೋಗ್ಲಿ ಅದು? ಆ ಜಮೀನು ಯಾವ ಊರ್ದು ಹೇಳಿ? ಏನು ಮಾಹಿತಿ ಇಲ್ಲ. ನರಸಾಪುರ ಹೋಗ್ಲಿ ರೀ, ಯಾಕೆ ಗೊತ್ತಿಲ್ಲ? ನಾನು ಗೊತ್ತಿರೋದಕ್ಕೆ ಅಲ್ಲ, ನಾನು ಅದೇ ಸರ್ವೆ ಭಾಗದಲ್ಲಿ ನನಗೆ ಹೇಳ್ತೀರಾ? ಸರ್ವೆ ನಂಬರ್ ಬನ್ರಿ, ಮಾಹಿತಿ ಗೊತ್ತಿಲ್ಲ ನಿಮ್ಗೆ. political gimmick ಮಾಹಿತಿ ಮಾಡೋದಕ್ಕೆ ಗೊತ್ತಿಲ್ಲದೆ ನಾಟಕ ಆಡ್ಬಾರ್ರಿ ರೀ. ಕಲಿಬೇಕು. Thank you ಮಾಹಿತಿ very ಇಲ್ಲದೆ much. ನಾಟಕ Thank you very much. ಕಲಬೆರಕೆ ನಾಟಕ, ಬಿಜೆಪಿ Okay. ವಕ್ತಾರ ಬರೀ ಲೂಟಿ ಮಾಡೋದೇ ಕೃಷ್ಣ ಬೈರೇಗೌಡರ ಆಶಯ. ಆಯ್ತು. ಸುಳ್ಳು ಹೇಳಿದವ್ರು ಚಾಲಿ ಥ್ಯಾಂಕ್ ಇರೋದು. ಯು ವೆರಿ ಮಚ್. ಅವ್ರು ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ ಉತ್ಕರ್ಷ್. ಯಾವ ಕೋರ್ಟ್ಗಾದ್ರೂ ಹಾಕೊಳ್ಳಿ, ಏನ್ ತನಿಖೆ ಆದ್ರೂ ಮಾಡಿ. ಐ ಆಮ್ ಕಾನ್ಫಿಡೆಂಟ್. ಒಂದ್ ನಿಮಿಷ, ನಮ್ಮ ತಾತ ತಗೊಂಡಿದ್ರು, ನಮ್ಮ ತಂದೆದು ಅಲ್ಲ, ನಮ್ಮ ತಾತಂದು, ತಾತನಿಂದ ನಮ್ಮ ತಂದೆಗೆ ಬಂತು, ನಮ್ಮ ತಂದೆಯಿಂದ ನನಗೆ ಬಂದಿದೆ. ಸೊ ಅದು ಪಿತ್ರಾರ್ಜಿತ ಆಸ್ತಿ, ಹಾಗಾಗಿ ನನಗೆ ಬಂದಿದೆ, ನನ್ನ ಹೆಸ್ರಿಗೆ ಬಂದಿದೆ. ಇದರಲ್ಲಿ ನಿಜಕ್ಕೂ ಕೂಡ ಏನಾದರೂ ತಕರಾರಿದ್ರೆ ಕೋರ್ಟ್ಗೆ ಹೋಗಿ ಎಂದಿದ್ದಾರೆ. ಕೋರ್ಟ್ಗೆ ಹೋಗಿ ಎಳೀರಿ, ಎಲ್ಲ ಬಹಿರಂಗ ಮಾಡಿ, ಯಾರು ಬೇಡ ಅಂದರು. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಗೃಹಲಕ್ಷ್ಮಿ ಹಣ ಈಗ ಉಳಿದಿರುವ ಏಕೈಕ ಪ್ರಶ್ನೆ. ಮೇಡಮ್ ಅವರು ಯಾಕೆ ಅದನ್ನು ಮುಚ್ಚಿಟ್ರು ನಮಗೆ ಗೊತ್ತಿಲ್ಲ, ಯಾರನ್ನ ಬಚಾವ್ ಮಾಡೋಕ್ಕೆ ಮುಚ್ಚಿಟ್ರು ಗೊತ್ತಿಲ್ಲ, ಯಾರನ್ನ ಬಚಾವ್ ಮಾಡೋದಕ್ಕೆ ಬ್ಲೇಮ್ ಎಲ್ಲ ತಮ್ಮ ಮೇಲೆ ಹಾಕ್ಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಾಗಬೇಕಾಗಿರೋದು ಹಣ 2 ತಿಂಗಳದ್ದು ಯಾವಾಗ ಹಾಕ್ತೀರಿ ಅಂತ ಜನರಿಗೆ ಕಾಯ್ತಾ ಇದ್ದಾರೆ. ಹೊಸ ವರ್ಷಕ್ಕೆ ನಮ್ಮ ಹೆಣ್ಮಕ್ಳು ಒಂದು ಹೊಸ ಸೀರೆ ತಗೊಳ್ತಾರೆ, ಜಲ್ದಿ ಹಾಕಿ ಡಿಸೆಂಬರ್ 30 ಒಳಗಡೆ ಹಾಕಿ. ಯಾರು ಬೇಡ ಅಂದರು? ಅದೇನು 1ನೇ ತಾರೀಕೆ ಬರಬೇಕಾ? ಹಾಕಿ, ನಿಮ್ಮ ಹತ್ರ ಇದ್ರೆ ದುಡ್ಡು ಇದ್ರೆ ಹಣ ಇದ್ರೆ ಹಾಕಿ, ಜನರಿಗೆ ಒಳ್ಳೇದಾಗಲಿ. ಅದು ಎಲ್ಲೆಲ್ಲೋ ಹೋಗೋದಕ್ಕಿಂತ ಜನರಿಗೆ ಒಳ್ಳೇದಾಗಲಿ, ಅದನ್ನು ಮಾತಾಡ್ಬೇಕು ನಾಳೆ. ಆಮೇಲೆ ಹಣಕಾಸು ಇಲಾಖೆಯಿಂದ ಯಾಕೆ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಕ್ಲಾರಿಟಿ ಕೊಡಬೇಕು. ನೋಡೋಣ ಏನಾಗುತ್ತೆ ಅಂತ. ಬಟ್ ಎಲ್ಲ ಈ ಹಣಕಾಸು ಇಲಾಖೆ ಬಗ್ಗೆ ಭಾಳಷ್ಟು ಅನುಮಾನಗಳು ಪ್ರತಿಪಕ್ಷಗಳು ವ್ಯಕ್ತಪಡಿಸ್ತಾ ಇರೋದ್ರಿಂದ ಸಿದ್ದರಾಮಯ್ಯನವರು ಒಂದು ಶ್ವೇತಪತ್ರ ಹೊರಡಿಸಿ ಹೊಸ ಬಜೆಟ್ ಮಾಡಲಿ ದಿಮ್ರಂಗ ಅಂತ. ಯಾರು ಬೇಡ ಅಂದರು?